ಗೆಳೆಯರೇ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆದರೂ ಸ್ವಲ್ಪ ಬೇಸರ ಇದೆ. ಬೇಸರ ಯಾಕಪ್ಪ ಅಂತ ಈ ವಿಡಿಯೋದಲ್ಲಿ ಮುಂದೆ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ನೀವೆಲ್ಲ ಹೇಗಿದ್ದೀರಾ? ದಯವಿಟ್ಟು ನಿಮ್ಮ ಯೋಗಕ್ಷೇಮವನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ ಆದಮೇಲೆ ನಿಮ್ಮ ಅನಿಸಿಕೆಯನ್ನು ಮರೆಯದೇ ತಿಳಿಸಿ. ಗೆಳೆಯರೇ, ಯಾವುದೋ ಒಂದು ಲೈನ್ ಓದಿದ್ದೆ, ಬರೆದಿರೋರು ರಾಜಿಕ. ಮದುವೆ ಎಂದರೆ ಒಂದೇ ಮನಸ್ಸಿರುವ ಎರಡು ಹೃದಯಗಳು, 3 ಗಂಟನ್ನು ಬೆಸೆದು 4 ಪುರುಷಾರ್ಥದಿ ಭಾಗಿಯಾಗುವವೆನೆತು, ಪಂಚಾಂಗ ಶುಭ ಮುಹೂರ್ತದಿ 6 ಋತುಗಳಲ್ಲೂ ಹರಿತು ಬಾಳುವೆನೆತು, 7 ಹೆಜ್ಜೆಗಳ ಸಪ್ತಪದಿ ತುಳಿದು ಅಷ್ಟಲಕ್ಷ್ಮಿಯರ ವರವ ಬೇಡುತ್ತಾ ನವರಸಗಳಲ್ಲೂ ಪಾಲ್ಗೊಳ್ಳುತ್ತಾ ದಶಕಗಳು ಜೊತೆಯಾಗಿ ಬಾಳುವುದು. ಇನ್ನೂ ಸ್ಪಷ್ಟವಾಗಿ ಹೇಳ್ತೇನೆ, ದಶಕಗಳು ಜೊತೆಯಾಗಿ ಬಾಳುವುದು. ಎಷ್ಟು ಅದ್ಭುತವಾದ ವಿವರಣೆ ಅಲ್ವಾ ಮದುವೆ ಬಗ್ಗೆ. ಯಾವುದೇ ಒಂದು ವಿಷಯಗಳ ಬಗ್ಗೆ ಲೇಖಕರು ಬರೆಯುವುದಾದರೆ ಸುಮ್ಮನೆ ಏನೋ ಒಂದು ಇಷ್ಟ ಬಂದಾಗೆ ಮನಸ್ಸಿಗೆ ತೋಚಿದಾಗೆ ಬರೆದು ಬಿಡಲ್ಲ. ಕಣ್ಮುಂದೆ ನಡೆದಿರೋದು ಅಥವಾ ಯಾರನ್ನು ಕೇಳಿರೋದು, ಅಟ್ಲೀಸ್ಟ್ ಯಾರೋ ತಮ್ಮ ಜೀವನದಲ್ಲಿ ನಡೆದಿರುವುದನ್ನು ಹೇಳಿಕೊಂಡಾಗ ಅದನ್ನು ಆಲಿಸಿರೋದು, ಯಾವುದೋ ಒಂದು ಒಟ್ಟಿನಲ್ಲಿ ನೈಜ ಘಟನೆ ಆಗಿರುವುದನ್ನೇ ಈ ತರ ವಿಷಯಗಳಲ್ಲಿ ಬರೆಯುವಂಥದ್ದು ಸಾಧಾರಣ, ಹಾಗೂ ಈ ಹಿಂದೆ ನಮ್ಮ ಸಮಾಜದಲ್ಲಿ ಬಾಳ್ತಿದ್ದಂಥದ್ದು. ಆದರೆ ಇತ್ತೀಚಿನ ದಶಕಗಳಲ್ಲಿ ನಮ್ಮ ಸಮಾಜ ಎತ್ತಿಂದೆತ್ತ ತಿರುಗಿ ಸಾಗ್ತಿದೆಯೋ ತಿಳಿತಿಲ್ಲ. ಸಮಾಜದಲ್ಲಿ ತುಂಬ ಕೆಟ್ಟ ಬೆಳವಣಿಗೆಗಳು ನಡೆಯುತ್ತಿರುವಂಥದ್ದು ನಮ್ಮ ಮುಂದಿನ ಸಮಾಜಕ್ಕೆ ಕೆಟ್ಟ ನಿದರ್ಶನಗಳನ್ನ ನಾವು ನೀಡುತ್ತಿದ್ದೇವೆ ಅಂತ ತುಂಬ ಕಾಡ್ತಿದೆ. ಈ ಹಿಂದೆ ಎಲ್ಲ ಗಂಡ ಹೆಂಡತಿರ ಸಂಬಂಧ ಎಂದರೆ ಯಾವುದೇ ಸುಖ ದುಃಖ, ನೋವು ನಲಿವು, ಸಂತೋಷ ಸಲ್ಲಾಪ ಎಲ್ಲದರಲ್ಲಿಯೂ ಭಾಗಿಯಾಗಿ ಅನ್ಯೋನ್ಯವಾಗಿ ಅವರಿಬ್ಬರ ಸಂಬಂಧಗಳನ್ನು ಗಟ್ಟಿಯಾಗಿಸಿಕೊಂಡು 100 ಕಾಲ ಬಾಳ್ತಿದ್ರು. ಎಂತಹ ಸಂದರ್ಭದಲ್ಲಿಯೂ ಒಬ್ಬರನ್ನೊಬ್ಬರು ಬಿಟ್ಟುಕೊಡದೆ. ಆದರೆ ಇತ್ತೀಚಿನ ದಶಕಗಳಲ್ಲಿ ಯಾವ ರೀತಿಯಾಗುತ್ತಿದೆ ಈ ಗಂಡ ಹೆಂಡತಿಯ ಸಂಬಂಧ ಎಂದರೆ, ಬೆಳಗ್ಗೆಯಷ್ಟೇ ಮದುವೆಯಾಗಿ ಸಂಜೆ ಡೈವರ್ಸ್ ಬೇಕು ಎಂದು ಕೋರ್ಟ್ ಮೆಟ್ಟಲಿಗೆ ಹೆಜ್ಜೆ ಇಡುವ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಉದಾಹರಣೆಗೆ ತಿಳಿಸೋದಾದರೆ ನಮ್ಮ ಮುಂದೆ ಸಾವಿರಾರು ಉದಾಹರಣೆಗಳಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸುದ್ದಿ ಮಾಡುವುದು ದೊಡ್ಡ VIP-ಗಳದ್ದು ಅಥವಾ ಸೆಲೆಬ್ರಿಟಿಗಳದ್ದು. ಯಾಕಂದರೆ ಈ VIP-ಗಳನ್ನು ಅಥವಾ ಸೆಲೆಬ್ರಿಟಿಗಳನ್ನು ಜನಸಾಮಾನ್ಯರು ಅನುಸರಿಸುತ್ತಿರ್ತಾರೆ ಅನ್ನೋ ಒಂದು ಕಾರಣಕ್ಕೆ. ಇದು ಅವರಿಗೆ ಪ್ಲಸ್ ಕೂಡ ಹೌದು, ನೆಗೆಟಿವ್ ಕೂಡ ಹೌದು. ಈಗಿರುವಾಗ ನಾವೆಲ್ಲ ಜನಸಾಮಾನ್ಯರು ಅನುಸರಿಸುವಂತಹ ಈ ಸೆಲೆಬ್ರಿಟೀಸ್ಗಳ ಇತ್ತೀಚಿನ ದಾಂಪತ್ಯ ಜೀವನ ನೋಡೋಕೋದ್ರೆ ಕೆಲವೊಂದಷ್ಟು ಜನರದ್ದು ನಮಗೆ ನಗಬೇಕು ಅಳಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ತೆರೆ ಮೇಲೆ ನಿಜ ಜೀವನದ ಬಗ್ಗೆ ಸಾಕಷ್ಟು ಪಾಠಗಳನ್ನ ಓದೋದು ಕೇಳೋ ಇವರ ನಿಜ ಜೀವನದ ಬಾಳು ಸೀದು ಕರಕಲಾಗಿರೋ ಪಾತ್ರೆ ಹಾಗೆ ಆಗಿರುತ್ತೆ. ಎಷ್ಟೇ ತಿಕ್ಕಿದ್ರು ಸೀದಿರುವ ತಳ ಮಾತ್ರ ಹಾಗೆ ಇರುತ್ತೆ. ಯಾಕೆ ಈ ರೀತಿ ಮಾಡ್ಕೋತಿದ್ದಾರೆ ಅಂತ ನಾವು ಮಾತ್ರ ಕೇಳಬಾರ್ದಂತೆ. ಯಾಕಂದರೆ ಅದು ಅವರವರ ವೈಯಕ್ತಿಕ ಜೀವನವಂತೆ. ಆದರೆ ಅವರವರ ಸಿನಿಮಾ ಬೆಳ್ಳಿ ತೆರೆಗೆ ಬಂದರೆ ಮಾತ್ರ ನಮ್ದು ಎಷ್ಟೇ ವೈಯಕ್ತಿಕ ವಿಚಾರಗಳಿದ್ರು ಕೂಡ ಅದನ್ನೆಲ್ಲ ಬದಿಗಿಟ್ಟು ಕಾಸು ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ನೋಡಿ ಚೆನ್ನಾಗಿದೆ ಅಂತೇಳಿ ಆಚೆ ಬರಬೇಕಂತೆ. ಟು ಬಿ ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಸರಿ ಬಂದು ವಾಚ್ ಮಾಡಿ, ಸಖತ್ತಾಗಿದೆ. ಒಂದು ವೇಳೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾನು ಹೇಳೋ ವೈಯಕ್ತಿಕ ನಿರ್ಧಾರ ಕೂಡ ಜನಸಾಮಾನ್ಯನಿಗೆ ಇಲ್ದಂತಾಗಿದೆ. 800 ರೂಪಾಯಿ ವಾಪಸ್ ಕೊಟ್ರಪ್ಪ, ಮನೆಗೆ ಹೋಗ್ಬಿಡ್ತೀವಿ. ಯಾಕಂದರೆ ಸಿನಿಮಾ ಚೆನ್ನಾಗಿಲ್ಲ ಗುರು ಅಂತ ಏನಾದರೂ ನೀವು ಮೀಡಿಯಾಗೆ ಅಡ್ರೆಸ್ ಮಾಡಿ ಏನಾದರೂ ಹೇಳಿದ್ರಿ ಅಂದರೆ, ಇಲ್ಲ ಯಾವುದಾದ್ರೂ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟಲ್ಲಿ ಹಾಕಿದ್ರಿ ಅಂದರೆ ಅವ್ರದ್ದೇ ಟೀಮ್ನವರ ಫೇಕ್ ಐಡಿಯಿಂದ ನೀನು ಕನ್ನಡಿಗ ಅಲ್ಲ, ಕನ್ನಡ ವಿರೋಧಿ, ಅಂತ ನನ್ನ ಮಗ ಇಂಥ ನನ್ನ ಮಗ, ನಿಂಗೆ ಹಂಗಾಗ ಹಾವು ಕಚ್ಚ ಹಂಗೆ ಹಿಂಗೆ ಅಂತ ಕೆಟ್ಟ ಪದಗಳನ್ನೆಲ್ಲ ಬೈದಾಕ್ಬಿಡ್ತೀವಿ. ಇವನ್ನೆಲ್ಲ ಬೈಸ್ಕೊಂಡ ನಾವು ಅಯ್ಯೋ ದೇವ್ರೆ, ನಮ್ಗೆ ಯಾಕೆ ಬೇಕಾಗಿತ್ತು ಗುರು ಇವೆಲ್ಲ, ಯಾರಾದರೂ ಗೊತ್ತಿರೋರು ಈ ಕಾಮೆಂಟ್ ಬಾಕ್ಸ್ನಲ್ಲಿ ನಂಗೆ ಬೈದಿರೋದನ್ನ ನೋಡಿಬಿಟ್ರೆ ಅಂತ ಆ ಪೋಸ್ಟ್ನ ಡಿಲೀಟ್ ಮಾಡಿಕೊಂಡು ಏನೂ ಗೊತ್ತಿಲ್ಲದಿರೋ ರೀತಿ ನಮ್ಮ ಕೆಲಸಗಳನ್ನ ನಾವು ಮಾಡಿಕೊಂಡು ಸುಮ್ಮನಾಗ್ಬಿಡ್ತೀವಿ. ಈ ರೇಂಜ್ಗೆ ನಮ್ಗಳ ಜೀವನ ನಡೀತಾ ಇದೆ. ಇಷ್ಟಕ್ಕೆ ಮಾತ್ರ ಸೀಮಿತವಾಗಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಅದರಲ್ಲೂ ಈ ಸೆಲೆಬ್ರಿಟಿಗಳ ಅಭಿಮಾನಿಗಳು ಈ ಇತ್ತೀಚಿನ ಸೆಲೆಬ್ರಿಟಿಗಳ ಸಿನಿಮಾ ಮಾತ್ರ ನೋಡಿ ಹಾರೈಸರು ಅಂತ ಹೇಳಿದ್ರೆ, ಬರೀ ಸಿನಿಮಾ ನೋಡೋದಲ್ಲದೆ ಸಿನಿಮಾನು ಹೊರತುಪಡಿಸಿ ನಿಜ ಜೀವನದಲ್ಲೂ ಅವರನ್ನೇ ಫಾಲೋ ಮಾಡಿ ಜೀವನಗಳನ್ನ ಹಾಳು ಮಾಡ್ಕೊಳ್ತಿದ್ದಾರೆ. ಈ ಥರ ಉದಾಹರಣೆಗಳು ಕೂಡ ನಮ್ಮಲ್ಲಿ ಸಾಕಷ್ಟಿವೆ. ಸುಳ್ಳು ಮೇಡಮ್, ಅವರಿಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು, ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೇಕ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗಲ್ಲ. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕ ಉರಿ, ಅವ್ರ ಆಪೋಸಿಟ್ ಅವ್ರು ಮಾಡ್ತಾ ಇರ್ಬೋದಲ್ಲ. ಸೆಲೆಬ್ರಿಟಿನ ಅರೆಸ್ಟ್ ಮಾಡೋದು ತಪ್ಪು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಅಭಿಮಾನಿ ಅಂತ ಅನಿಸ್ಕೊಳ್ಳೋ ಜನಗಳಿಗೆ ಇದು ಯಾವ ತರಹ ರೋಗ ಅನ್ನೋದು ಕಂಡುಹಿಡಿಯೋದೇ ಕಷ್ಟವಾಗಿದೆ. ಈ ತರದ ಹುಚ್ಚು ಅಭಿಮಾನಿಗಳಿಂದ ಒಂದೊಂದು ಪುಟ್ಟ ಸಜೆಷನ್, ಅಭಿಮಾನ ಅನ್ನೋದು ಮನಸ್ಸಲ್ಲಿರಲಿ, ಮಾನವೀಯತೆ, ಒಳ್ಳೆತನ, ಸತ್ಯ ಅನ್ನೋದು ತಲೆಯಲ್ಲಿ ಕೂತಿರ್ಲಿ ಅಂತ ಹೇಳ್ತಾ ನೇರವಾಗಿ ಇವತ್ತಿನ ವಿಚಾರಕ್ಕೆ ಬರೋಣ.
ಗೆಳೆಯರ ಇವತ್ತಿನ ಒಂದು ವಿಚಾರ ಬಂದು ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿರವರ ಡಿವೋರ್ಸ್ ವಿಚಾರವಾಗಿದೆ. ಹೌದು, ಈ ಒಂದು ವಿಚಾರ ಇತ್ತೀಚಿನ ದಿನಗಳಲ್ಲಿ ಅತಿ ವೇಗದಿಂದ ಕರ್ನಾಟಕವೆಲ್ಲ ಪ್ರಸರಿಸುತ್ತಿರುವಂತದ್ದು. ಕನ್ನಡ ಚಿತ್ರರಂಗದ ದೊಡ್ಡಮನೆಯ ಮೊಮ್ಮಗ ಅಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ದಂಪತಿಗಳ ಎರಡನೆಯ ಮಗ ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಯ ಮಗ ಯುವರಾಜ್ ಕುಮಾರ್ ಅವರ ಬಗ್ಗೆಯೇ ಅನ್ಸಿದ್ರೆ ಅವ್ರ ಕಿರಿಯರ್ ಆಗ್ತಾನೆ ಇಲ್ಲ. ಹಿರಿಯರಾದ್ರಿಂದಲೇ ಆ ಜಾಗ ಬಂದಿತ್ತು. ಸೂತ್ರಧಾರ ಅಲ್ವಾ ಅವನು, ನಿರ್ದೇಶಕ ಅನ್ನೋನು. ಎಲ್ಲ ಪ್ರತಿಯೊಂದು ಸೂತ್ರ ಅವನ ಕೈನಲ್ಲೇ ತಾನೇ ಇರೋದು. ಈ ಯುವರಾಜ್ ಕುಮಾರ್ ರವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಯುವರಾಜ್ ಕುಮಾರ್ ರವರು 1993 ಏಪ್ರಿಲ್ 23ರಂದು ಬೆಂಗಳೂರಿನಲ್ಲಿ ಜನಿಸ್ತಾರೆ. ಇವರ ನಿಜವಾದ ಹೆಸರು ಗುರು ರಾಜ್ ಕುಮಾರ್. ಇತ್ತೀಚಿನ ದಿನಗಳಲ್ಲಿ ಚಿತ್ರೋದ್ಯಮಕ್ಕೆಂದೇ ಯುವರಾಜ್ ಕುಮಾರ್ ಎಂದು ಬದಲಾವಣೆ ಕೂಡ ಮಾಡ್ಕೊಂಡಿರುವಂತದ್ದು. ಇವರು ಬಾಲ್ಯದಲ್ಲಿ ಹಲವಾರು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿರ್ತಾರೆ. ಅದಲ್ಲದೆ ಇವರ ನಟನೆಯ ಬಹು ನಿರೀಕ್ಷಿತ ಚಿತ್ರವಾದಂತಹ ಯುವ ಚಿತ್ರ ಕೂಡ ಇತ್ತೀಚಿನ ದಿನಗಳಲ್ಲಿ ತೆರೆಗೆ ಬಂದಿರುವಂತದ್ದು. ಅದನ್ನೆಲ್ಲ ಬದಿಗಿಟ್ಟು ನೋಡೋದಾದ್ರೆ, ನೇರವಾಗಿ ಹೇಳಬೇಕು ಅಂದ್ರೆ ಇವರು ನಟನೆಯಿಂದಾಗಲಿ ಸಿನಿಮಾಗಳಿಂದಾಗಲಿ ಪ್ರಖ್ಯಾತಿಗೆ ಬಂದವರಲ್ಲ. ಇದನ್ನು ಎಲ್ಲರೂ ಒಪ್ಪಿಕೊಳ್ಳುವಂಥದ್ದೇ. ನಿಮಗೂ ಸರಿ ಎಂದು ಅನಿಸಿರುತ್ತೆ. ಯಾಕಂದ್ರೆ ಅವರು ಪ್ರಖ್ಯಾತಿಗೆ ಬರಲು ಮೂಲ ಕಾರಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಅವರ ಅಕಾಲಿಕ ಮರಣದ ನಂತರ ಪುನೀತ್ ಸರ್ ಅವರ ಒಂದು ಫ್ರೇಮ್ ಕಂಟಿನ್ಯೂ ಆಗಲಿ, ಅವರ ಸ್ಥಾನವನ್ನು ಯಾರಿಂದಲೂ ಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಆದರೂ ಅಲ್ಪ ಮಟ್ಟಿಗೆ ನಾಮಕ ವ್ಯವಸ್ಥೆಯಲ್ಲಿ ಬೆಳಕಿಗೆ ಬಂದವರೇ ಯುವರಾಜ್ ಕುಮಾರ್. ಯಾಕಂದ್ರೆ ಯುವರಾಜ್ ಕುಮಾರ್ ಅವರನ್ನು ಕಂಡರೆ ಪುನೀತ್ ಸರ್ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಓಕೆನಾ? ಜೊತೆಗೆ ಚಿಕ್ಕಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಆಶಯ ಕೂಡ ಇದೇ ಆಗಿರುತ್ತದೆ. ಈ ರೀತಿ ಪುನೀತ್ ಸರ್ ಅವರ ಸ್ಥಾನವನ್ನು ಅಲಂಕರಿಸಿರುವುದಕ್ಕೆ ಇವರಿಗೆ ಹೆಚ್ಚಿನ ಅಭಿಮಾನಿ ಬಳಗ ಸೃಷ್ಟಿಯಾಗಿದೆಯೇ ಹೊರತು ಮತ್ತಾವುದೇ ಸ್ವಂತ ಟ್ಯಾಲೆಂಟ್ನಿಂದಲ್ಲ. ಇದರ ಜೊತೆಗೆ ಕೆಲವರಿಗೆ ನೆನಪಿರುತ್ತೆ, ಇವರ ಮೊದಲ ಮುಖ ಪರಿಚಯ ಅಂತ ಆಗೋದು ಒಂದು ಕೆಟ್ಟ ಸಂದರ್ಭದಲ್ಲಿ. ಆಲ್ಮೋಸ್ಟ್ ಎಲ್ಲರಿಗೂ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಇಬ್ಬರು ಮಕ್ಕಳು ಅಂತ ತಿಳಿದಿರುತ್ತೆ. ಆದರೆ ಈ ಹಿಂದೆ ಅವರ ಇಬ್ಬರು ಮಕ್ಕಳ ಮುಖ ಪರಿಚಯ ಅಷ್ಟಾಗಿ ಯಾರಿಗೂ ಇರುವುದಿಲ್ಲ. ಆ ಒಂದು ಕೆಟ್ಟ ಸಂದರ್ಭವಾದರೂ ಯಾವುದು ಎಂದು ನಾವು ನೋಡೋದಾದ್ರೆ, ದಿನಾಂಕ 20 ಫೆಬ್ರವರಿ 2018ರಂದು ರೆಸ್ಟೋರೆಂಟ್ ಒಂದರಲ್ಲಿ ನಡೆದ ಅತಿ ದೊಡ್ಡ ವಾರ್ ನಿಮಗೆಲ್ಲ ನೆನಪಿರಲೇಬೇಕು. ಆ ಒಂದು ಘಟನೆಯಲ್ಲಿಯೇ ಇವರ ಮುಖ ಪರಿಚಯವಾಗಿದ್ದು ಅಂದರೆ ತಪ್ಪಾಗಲಾರದು. ಹಾಗೆ ಅಷ್ಟು ದೊಡ್ಡ ಮಟ್ಟದ ವಿಷಯವನ್ನು ಸರಿಪಡಿಸಿ ತಮ್ಮ ಅಣ್ಣನ ಮಗನಾದ ಯುವರವರಿಗೆ ಯಾವುದೇ ಕಳಂಕ ಬಾರದ ಹಾಗೆ ಜೋಪಾನ ಮಾಡಿದ್ದೆ ಅವತ್ತಿನ ದಿನದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ನನ್ನ ತಮ್ಮನ ಕರೆನೆ ಮಗನ ಕರೆನೆ ಯಾರು ದೊಡ್ಡವರು. ಹೀಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಯುವರವರ ಪ್ರತಿಯೊಂದು ಹಂತದಲ್ಲೂ ಬ್ಯಾಕ್ ಬೋನ್ ಆಗಿ ನಿಂತು ಯುವರವರಿಗೆ ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿಸುವ ಸಲುವಾಗಿ ಹಲವಾರು ರೀತಿ ತಯಾರಿಯನ್ನು ಕೂಡ ನಡೆಸ್ತಿರ್ತಾರೆ. ಜೊತೆಗೆ ಯುವರವರು 7 ವರ್ಷಗಳಿಂದ ಇಷ್ಟಪಟ್ಟಿದ್ದಂತಹ ಶ್ರೀದೇವಿರವರನ್ನು ಅವರೇ ಮುಂದೆ ನಿಂತು ಅದ್ದೂರಿಯಾಗಿ ಮದುವೆಯನ್ನು ಕೂಡ ಮಾಡಿಸುತ್ತಾರೆ. ಶ್ರೀದೇವಿ ಭೈರಪ್ಪಾರ್ ಅವರ ಬಗ್ಗೆ ತಿಳಿಸೋದಾದ್ರೆ, ಶ್ರೀದೇವಿ ಭೈರಪ್ಪಾರ್ ಅವರು ಮೂಲತಃ ಮೈಸೂರಿನವರು. ತಂದೆ ಭೈರಪ್ಪ ಇವರು ಮೈಸೂರಿನಲ್ಲಿಯೇ ಸ್ವಂತ ಉದ್ಯಮವನ್ನ ಹಾಗೂ ವ್ಯವಸಾಯವನ್ನ ಮಾಡಿಕೊಂಡಿರ್ತಾರೆ. ಇವರದ್ದು ಕೂಡ ಮೈಸೂರಿನಲ್ಲಿ ಒಂದು ಹೆಸರುವಾಸಿಯಾಗಿರುವ ಹಾಗೂ ಪ್ರತಿಷ್ಠಿತ ಕುಟುಂಬ ಅಂದ್ರೆ ತಪ್ಪಾಗಲಾರದು. ಯುವ ಹಾಗೂ ಶ್ರೀದೇವಿರವರ ಪರಿಚಯದ ಬಗ್ಗೆ ನಾವು ತಿಳಿಯೋದಾದ್ರೆ ಗೆಳೆಯರೆ, ಯುವರವರು ಹಾಗೂ ಶ್ರೀದೇವಿರವರು ಒಂದೇ ಕಡೆ ಒಂದು ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ ನಲ್ಲಿ ಉನ್ನತ ವ್ಯಾಸಂಗವನ್ನ ಮಾಡ್ತಿರ್ತಾರೆ. ಸುಮಾರು ವರ್ಷಗಳ ಗೆಳೆತನ ಅವರದ್ದು. ಅವರ ಗೆಳೆತನದಲ್ಲಿ ಶ್ರೀದೇವಿರವರಿಗೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಜೊತೆ ತುಂಬಾ ಆತ್ಮೀಯತೆ ಬೆಳೆಯುತ್ತದೆ. ಶ್ರೀದೇವಿಯವರು ಈ ದೊಡ್ಡ ಮನೆಯ ಸದಸ್ಯರಲ್ಲಿ ಒಬ್ಬರೇನೋ ಎಂಬುವಷ್ಟು ಸಲಿಗೆಯಿಂದ ಇರ್ತಾರೆ. ಹೀಗೆ ಇವರವರಲ್ಲಿ ಆತ್ಮೀಯತೆ ಹೆಚ್ಚಾಗಿ ಸ್ನೇಹ ಪ್ರೀತಿಗೆ ತಿರುಗಿ ಯುವ ಶ್ರೀದೇವಿರವರ ಪ್ರೀತಿಯ ಛಾಯೆಗೆ ಬೀಳ್ತಾರೆ. ಶ್ರೀದೇವಿಯವರು ದೊಡ್ಡ ಮನೆಯ ಯಾವುದೇ ಕಾರ್ಯಕ್ರಮಗಳು, ಚಲನಚಿತ್ರ ಬಿಡುಗಡೆಗಳು, ಯಾವುದೇ ರೀತಿ ಕೆಲಸಗಳಿದ್ದರೂ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಿರ್ತಾರೆ. ನೆನಪಿರಲಿ, ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಕೂಡ ಇವರ ಮುಂದಾಳತ್ವದಲ್ಲಿ ನಡೆಯುತ್ತಿರುವಂತದ್ದು. ಇನ್ನು ಉಳಿದಂತೆ ರನ್ ಆಂಟನಿ ಸಿನಿಮಾ ಪ್ರಮೋಷನ್ ನಲ್ಲೂ ಕೂಡ ಬಹುಮುಖ್ಯ ಪಾತ್ರವನ್ನು ಇವರು ವಹಿಸಿರುವಂತದ್ದು ಯುವರವರ ಅಣ್ಣ ಅಂದರೆ ವಿನಯ್ ರಾಜ್ಕುಮಾರ್ ಅವರ ಚಿತ್ರಕ್ಕೆ. ಹೀಗಿರುವಾಗ ಯುವ ಹಾಗೂ ಶ್ರೀದೇವಿರವರ ಸ್ನೇಹ ಪ್ರೀತಿಗೆ ತಿರುಗಿರುವುದು ಮನೆಯವರಿಗೆಲ್ಲ ತಿಳಿದು ಶ್ರೀದೇವಿರವರ ಕುಟುಂಬದ ಒಪ್ಪಿಗೆಯನ್ನು ಪಡೆದು ಶಾಸ್ತ್ರೋಕ್ತವಾಗಿ ಮದುವೆಯನ್ನು ಕೂಡ ಮಾಡಿಕೊಡ್ತಾರೆ. ಈಗ ಶ್ರೀದೇವಿಯವರ ತಂದೆ ಭೈರಪ್ಪನವರು ಮೀಡಿಯಾಗಳ ಮುಂದೆ, ನಾನು ಮೊದಲು ಒಪ್ಪಿಗೆಯನ್ನು ಸೂಚಿಸಿರಲಿಲ್ಲ, ಆದರೆ ಗಂಡು ಹೆಣ್ಣಿನ ಒಪ್ಪಿಗೆ ಆಗೋಗಿತ್ತು, ಆದ್ರೂ ಯೋಚನೆ ಮಾಡು ಮಗಳೇ ಎಂದು ಸುಮಾರು ಬಾರಿ ತಿಳಿಸಿದ್ದೆ. ಎಂಗೇಜ್ಮೆಂಟ್ ಆದ ನಂತರವೂ ಕೂಡ ನನಗೆ ಇಷ್ಟವಿಲ್ಲದ ಕಾರಣ ಆಗಲೂ ಮಗಳ ನಿರ್ಧಾರವನ್ನ ಪ್ರಶ್ನಿಸಿದ್ದೆ. ಆದರೆ ಮದುವೆಯ ಕೊನೆ ಹಂತದಲ್ಲಿ ಒಪ್ಪಿಕೊಳ್ಳಬೇಕಾದ ಸಂದರ್ಭ ಬಂದೊದಗಿದ ಕಾರಣ ಒಪ್ಪಿಗೆಯನ್ನು ಸೂಚಿಸಿದ್ದೆ ಎಂದು ತಾವೇ ಹೇಳಿಕೊಂಡಿರುವಂತದ್ದು. ಅದೇನೇ ಆದ್ರೂ ದಿನಾಂಕ 26 ಮೇ
ಮೇ 2019 ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ಮದುವೆನ ಹಾಕ್ತಾರೆ. ಮದುವೆಗೆ ಸಾಕ್ಷಿಯಾಗಿ ಸಾವಿರಾರು ಗಣ್ಯಾತಿ ಗಣ್ಯರು, ಚಿತ್ರರಂಗದವರು, ಕುಟುಂಬದವರು, ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳೆಲ್ಲ ನೆರೆದು ಶುಭ ಹಾರೈಸಿರ್ತಾರೆ. ಆದರೆ ಯಾಕೆ ಈ ಯುವ ಜೋಡಿಗಳು ಶುಭ ಹಾರೈಕೆಗಳನ್ನೆಲ್ಲ ಅವರ ಜೀವನದ ತುತ್ತ ತುದಿಯ ತನಕ ತೆಗೆದುಕೊಂಡು ಹೋಗದೆ ಶುಭ ಹಾರೈಸಿದವರ ಹಾರೈಕೆಯನ್ನು ಸುಳ್ಳು ಮಾಡುತ್ತಲಿದ್ದಾರೆ? ಕಾರಣ ನೋಡ್ತಾ ಹೋಗೋದಾದ್ರೆ ಗೆಳೆಯರೆ, ಮೊದಲು ಇವರವರ ಒಪ್ಪಿಗೆ ಮೇಲೆ ಈ ಒಂದು ಡಿವೋರ್ಸ್ ಅರ್ಜಿ ಕಾನೂನಾತ್ಮಕವಾಗಿ ನಡೆಯುತ್ತಿರುವಂತದ್ದು. ಹಾಗಾಗಿ ಅವರು ನೀಡಿರುವ ಕಾರಣಗಳನ್ನ ನಾವು ಮೊದಲು ನೋಡ್ತಾ ಹೋಗೋದಾದ್ರೆ, ಕಾರಣ ನಂಬರ್ 1 ಸುಮಾರು 3 ಕೋಟಿ ಹಣಗಳ ದುರ್ಬಳಕೆ ಮಾಡಿಕೊಂಡಿರುವ ಬಗ್ಗೆ. ಕಾರಣ ನಂಬರ್ 2 ಮಾನಸಿಕ ಕಿರುಕುಳ ಹಾಗೂ ಕ್ರೌರ್ಯ. ಈ ರೀತಿಯಾಗಿ ಕಾರಣಗಳನ್ನ ಇವರವರು ನೀಡಿರುವಂತದ್ದು. ಇದಕ್ಕೆ ಪ್ರತಿಯಾಗಿ ವಿದೇಶದಿಂದಲೇ ಶ್ರೀದೇವಿ ಅವರು ತಮ್ಮ ಒಂದು ಲಾಯರ್ನ ಮೂಲಕ ಇವರವರು ನೀಡಿರುವ ಕಾರಣಗಳ ತದ್ವಿರುದ್ಧವಾಗಿಯೇ, ಅಂದರೆ ಬೇರೆಯೇ ಉತ್ತರವನ್ನ ನೀಡಿರುವಂತದ್ದು. ಆ ಒಂದು ವಿಚಾರವನ್ನ ನೋಡೋದಾದ್ರೆ, ಇವರವರು ನೀಡಿರುವ ಕಾರಣಗಳ್ಯಾವುದೂ ಸತ್ಯವಲ್ಲ, ಅವರು ನೀಡಿರುವ ಕಾರಣಗಳೆಲ್ಲ ಸುಳ್ಳು, ಸತ್ಯಕ್ಕೆ ಯಾವಾಗಲೂ ಜಯ ಸಿಕ್ಕೇ ಸಿಗುತ್ತದೆ ಎಂದು ತಿಳಿಸುತ್ತಾ, ನಿಜವಾದ ಕಾರಣವೇನೆಂದರೆ ಇವರವರು ಇತ್ತೀಚಿನ ವರ್ಷದಲ್ಲಿ ಒಬ್ಬ ಸಹ ನಟಿಯ ಮೋಹಕ್ಕೆ ಬಿದ್ದಿದ್ದಾರೆ. ಅವರಿಬ್ಬರು ಒಂದೇ ಹೋಟೆಲ್ನ ರೂಮ್ನಲ್ಲಿ ತಂಗಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಆ ಒಂದು ಕಾರಣಕ್ಕೆ ನನ್ನನ್ನು ಮನೆಯಿಂದ ಹೊರಗೆ ಹಾಕಲು ಈ ಒಂದು ಹುನ್ನಾರ ಎಂದು ನೇರವಾಗಿ ತಿಳಿಸುತ್ತಾ ಆ ನಟಿಯ ಹೆಸರನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಅವರೇ ತಿಳಿಸಿರುವಂತೆ ಆ ನಟಿ ಕಾಂತಾರ ಖ್ಯಾತಿಯ ಸಪ್ತಮಿ ಗೌಡ ಎಂದು. ಈ ಮಧ್ಯೆ ಸಪ್ತಮಿ ಗೌಡರವರು ಕೂಡ ಇದಕ್ಕೆ ಪ್ರತಿಯಾಗಿ ತಮ್ಮ ಹೆಸರನ್ನು ತೇಜೋವಧೆ ಮಾಡಿದ್ದಾರೆಂದು ಮಾನಹಾನಿ ಕೇಸನ್ನ ದಾವೆ ಹೂಡಿರುವಂತದ್ದು ಶ್ರೀದೇವಿರವರ ವಿರುದ್ಧ. ಈಗ ಶ್ರೀದೇವಿರವರು ಸಪ್ತಮಿ ಗೌಡರವರ ವಿರುದ್ಧವೂ ಕೂಡ ಕಾನೂನು ಹೋರಾಟ ನಡೆಸಬೇಕಾದಂತ ಸ್ಥಿತಿಗೆ ಬಂದಿರುವಂತದ್ದು. ಏನೇ ಆದ್ರೂ ಇವರವರಿಗೊಂದು ಮಾತು, ತಾತ ಮಹಾನ್ ಮೇರು ನಟ, ವಿನಯವಂತ, ಸಂಸ್ಕಾರವಂತ. ಯಾವುದೇ ಒಂದು ಕಷ್ಟಕ್ಕೆ ಪರಿಹಾರ ಅಂತ ಬಂದ್ರೆ ನಿಮ್ಮ ತಾತನ ಮನೆಗೆ ಯಾವುದೇ ಜಗಳ, ವೈಮನಸ್ಯ ತಾತನ ಮುಂದಾಳುವಿಕೆಯಿಂದ ಬಗೆಹರಿಸಿಕೊಳ್ತಿದ್ದಂಥದ್ದು. ದೊಡ್ಡಪ್ಪ ಶಿವರಾಜ್ ಕುಮಾರ್ ಯಾವುದೇ ಕಳಂಕ ಇಲ್ಲ. ತಂದೆ ರಾಘವೇಂದ್ರ ರಾಜ್ಕುಮಾರ್, ಚಿಕ್ಕಪ್ಪ ಪುನೀತ್ ರಾಜ್ಕುಮಾರ್, ಇವ್ರುಗಳಾರು ಕೂಡ ಈ ರೀತಿಯಾದಂತ ಕಳಂಕಿತರಂತೂ ಅಲ್ಲವೇ ಅಲ್ಲ. ಎಲ್ಲರೂ ಸಹ ಕೊಡುಗೈ ದಾನಿಯಾಗಿದ್ದವರು. ನಾನು ನಂಬಿರೋರು ತಲೆ ತಗ್ಸೋ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಈ ಸಮಯದಲ್ಲಿ ಶ್ರೀದೇವಿರವರ ತಂದೆ ನೇರವಾಗಿ ಪುನೀತ್ ರಾಜ್ಕುಮಾರ್ ಅವರ ನೆನಪು ಮಾಡಿಕೊಳ್ತಿದ್ದಂಥದ್ದು. ಪುನೀತ್ ಇದ್ದಿದ್ರೆ ಈ ಸಂದರ್ಭದಲ್ಲಿ ನನ್ನ ಮಗಳಿಗೆ ಈ ಗತಿ ಬರ್ತಾ ಇರಲಿಲ್ಲ ಎಂದು ನೇರವಾಗಿ ಹೇಳ್ತಿದ್ರು. ಅದನ್ನು ಕೇಳಿ ತುಂಬಾ ಬೇಜಾರಾಗತ್ತೆ. ಅವರ ಒಂದು ಸ್ಥಾನಕ್ಕೆ ಅಲಂಕೃತರಾದವರು ನೀವು, ಅವರ ಹೆಸರನ್ನು ಉಳಿಸಿ ಹಾಳು ಮಾಡಬೇಡಿ. ಇಬ್ರಿಗೂ ಹೇಳುವಂಥದ್ದು, ಯಾರದೇ ತಪ್ಪಿರಲಿ ಕೂತು ಸಮಾಧಾನದಿಂದ ಮಾತನಾಡಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಯಾರೇ ತಪ್ಪು ಮಾಡಿರಲಿ, ತಪ್ಪು ಯಾರು ಮಾಡಲ್ಲ ಹೇಳಿ, ಕ್ಷಮಿಸಿ ಮುಂದೆ ನಡೆಯೋದೇ ಜೀವನ. ಏನೇ ಆಗ್ಲಿ, ಕಡೆದಾಗ ಒಂದು ಮಾತು, ಪರಿಸ್ಥಿತಿ ವಿಧಿ ಅನ್ನೋದು ಕೆಲವರ ಜೀವನದಲ್ಲಿ ಎಷ್ಟು ಸಂತೋಷವನ್ನ ಸುಖವನ್ನ ತಂದುಕೊಟ್ಟಿದ್ಯೋ ಅಷ್ಟೇ ಇನ್ನ ಕೆಲವೊಂದಷ್ಟು ಜನರು ಬಾಳಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಬೀಸಿ ಅವ್ರ ಜೀವನವನ್ನ ಅಲ್ಲೋಲ ಕಲ್ಲೋಲವಾಗಿ ಮಾಡಿಬಿಟ್ಟಿದೆ. ಉದಾಹರಣೆಗೆ ನಮ್ಮ ಮುಂದೆ ಸಾಕಷ್ಟಿವೆ, ಅವುಗಳಲ್ಲಿ ನಮ್ಮ ಕಣ್ಣು ಮುಂದೆ ಕಣ್ಣು ಕಟ್ಟದಾಗಿ ನಿಂತಿರುವಂತದ್ದು ಒಂದಷ್ಟಿವೆ. ಸಾರಿ ನಿಮ್ಗಳ ಹೆಸರುಗಳನ್ನ ಈ ವಿಚಾರದಲ್ಲಿ ಬಳಸ್ಕೊಳ್ತಿರೋದಕ್ಕೆ. ಈ ರೀತಿ ಕೆಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಒಂದಷ್ಟು ಮಂದಿಗೆ ತನ್ನ ಗಂಡ ತನ್ನ ಹೆಂಡತಿ ಬೆಲೆ ತಿಳಿದು ಸುಖ ಸಂತೋಷದಿಂದ ಬಾಳ್ಲಿ ಎಂದು ನಿಮ್ಗಳನ್ನ ಉದಾಹರಣೆಗೆ ತೆಗೆದುಕೊಳ್ತಿದ್ದೀನಿ, ಮತ್ಯಾವ ಕೆಟ್ಟ ಉದ್ದೇಶದಿಂದಲ್ಲ. ಚಿರಂಜೀವಿ ಸರ್ಜಾ ಹಾಗೂ ಮೇಘನಾ ರಾಜ್ ಆ ತಾನೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ತಮ್ಮ ಸುಖ ದಾಂಪತ್ಯ ಜೀವನ ಸಮಯವನ್ನು ಕಳೆಯುತ್ತಿದ್ದಂಥದ್ದು. ಆ ಸಮಯದಲ್ಲಿ ಚಿರಂಜೀವಿ ಸರ್ಜಾರವರು ಹೃದಯಾಘಾತದಿಂದ ಅಕಾಲಿಕ ಮರಣವನ್ನಪ್ತಾರೆ. ಪಾಪ ಸಂದರ್ಭದಲ್ಲಿ ಮೇಘನಾ ರಾಜ್ ರವರು 3 ತಿಂಗಳ ಗರ್ಭಿಣಿ ಬೇರೆ. ಹೇಗೆ ನೋವನ್ನ ತಿನ್ನುತ್ತಾ ಜೀವನ ಸಾಗಿಸ್ತಿರ್ಬೇಡ ಹೇಳಿ ಆ ಒಂದು ಹೆಣ್ಣು. ಅವ್ರನ್ನ ಕೇಳ್ರಿ ಬಾಳ ಸಂಗತಿ ಬೆಲೆ ಏನು ಅಂತ. ನಂತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸ್ವಂತ ನಿಮ್ ಚಿಕ್ಕಪ್ಪ ಯಾರು ಕೂಡ ಈ ಒಂದು ನೋವನ್ನ ಈ ಸಂದರ್ಭದಲ್ಲಿ ಮರೆಯೋಕ್ ಸಾಧ್ಯನೇ ಇಲ್ಲ ಈ ಕನ್ನಡ ಚಿತ್ರರಂಗ ಇರೋವರೆಗೂ. ಅದೇನೇ ಆದ್ರೂ ಪುನೀತ್ ಸರ್ ಅವರ ಅಕಾಲಿಕ ಮರಣದಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅನುಭವಿಸ್ತಿರೋ ನೋವು ಎಂತಹದಿರ್ಬೋದು, ನಿಮ್ಮ ಕಣ್ಮುಂದೆಯೇ ಇರುವಂತದ್ದು. ವಿಜಯ್ ರಾಘವೇಂದ್ರ, ಹೌದು ನಮ್ಮೆಲ್ಲರ ಪ್ರೀತಿಯ ಮುದ್ದಾದ ಚಿನ್ನಾರಿ ಮುತ್ತ, ಅವರು ಕೂಡ ಪ್ರೀತಿಸಿ ಮದುವೆ ಆದಂಥವ್ರೆ. ಅವ್ರ ಹೆಂಡತಿನ ಒಂದು ದಿನಕ್ಕೂ ಕೂಡ ಬಿಟ್ಟಿರಲಾರ್ದಷ್ಟು ಪ್ರೀತಿಸ್ತಿದ್ದಂಥವ್ರು. ಅಂಥವ್ರು ಬಾಳಲು ಈ ವಿಧಿ ಅನ್ನೋದು ದೊಡ್ಡ ಬಿರುಗಾಳಿಯನ್ನೇ ಬೀಸಿ ಅವ್ರ ಹೆಂಡತಿನ ಅವರಿಂದ ದೂರ ಮಾಡಿಬಿಡ್ತು. ಈ ರೀತಿ ನಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳಿವೆ. ಅವರೇ ಬಾಳ್ಬೇಕು, ನನಗೆ ನನ್ನವ್ರನ್ನ ಹಿಂದಿರುಗಿಸಿ ಕೊಡು ಎಂದು ಬೇಡಿಕೊಂಡು ಕಣ್ಣೀರು ಹಾಕಿದ್ರೂ ಬರಲ್ಲ, ಕೋಟ್ಯಾಂತರ ದೇವ್ರಿಗೆ ಹರಕೆ ಕಟ್ಟಿದ್ರೂ ಬರಲ್ಲ.
ಕಣ್ಮುಂದೆ ಇರೋ ಇವ್ರಗಳ ಬಗ್ಗೆ ಒಮ್ಮೆ ಯೋಚನೆ ಮಾಡಿ, ಇವ್ರಗಳಿಗಿಂತ ನಮ್ಮ ಸಂಸಾರ 1000 ಪಟ್ಟು ಮೇಲು ಅಂತ ಅಂದ್ಕೊಂಡು ನೀವೇ ಗಂಡ ಹೆಂಡತಿ ಸುಖವಾಗಿ ಬಾಳ್ತೀರಾ? ಈ ಮಧ್ಯೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡರವ್ರಿಗೂ ಇದನ್ನೇ ತಿಳಿಸೋಕೆ ಇಷ್ಟಪಡ್ತೀನಿ. ಸಮಯ ಕ್ಷಣಿಕ, ಯಾರು ಯಾವಾಗ ಏನು ಬೇಕಾದರೂ ಆಗ್ಬೋದು. ಇರುವಷ್ಟು ದಿನ ನೆಮ್ಮದಿಯಿಂದ ಆರೋಗ್ಯದಿಂದ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಸಾಧ್ಯವಾದರೆ ಒಳ್ಳೆ ಕೆಲಸಗಳನ್ನ ಮಾಡಿ ಬದುಕುವ, ನಮ್ಮಿಂದ ಯಾರಿಗೂ ಕೆಡುಕು ಆಗದಂತೆ ಬದುಕುವ. ಏನಿವೆ, ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಾಗಿ ಸುಖವಾಗಿ ಬಾಳಿ ಎಂದು ಹಾರೈಸುತ್ತಾ, ನನ್ನ ವೀಕ್ಷಕರಿಗೂ ಕೂಡ ಶುಭ ಹಾರೈಸಿ ಎಂದು ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಸಂದೀಪ್.